ನೋಡಿ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಸತತವಾಗಿ 7 ವರ್ಷವಾದರೂ ಕೂಡ ಶಾಲೆಗೆ ಉದ್ಘಾಟನೆಯ ಭಾಗ್ಯವೇ ದೊರಕಿಲ್ಲ. ಕೊಠಡಿಗಳೆಲ್ಲ ಕೂಡ ಧೂಳು ತುಂಬಿ ಪಾಳು ಬಿದ್ದಿರತಕ್ಕಂತ ಘಟನೆ ವಿಜಯನಗರದ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಿರುವಂತದ್ದು. 7 ವರ್ಷವಾದರೂ ಶಾಲೆಗಿಲ್ಲ ಉದ್ಘಾಟನೆಯ ಭಾಗ್ಯ. ಕೊಠಡಿಗಳೆಲ್ಲ ಧೂಳು ತುಂಬಿ ಪಾಳು ಬಿದ್ದಿವೆ. ಬಟ್ಟೆ ಕಸಗಳಿಂದ ತುಂಬಿ ಹೋದಂತಹ ತರಗತಿಗಳು. ಶಾಲೆಯ ಕೊಠಡಿಯ ತುಂಬೆಲ್ಲ ಎಣ್ಣೆ ಬಾಟಲಿಗಳಿದೆ. ಇಸ್ಪೀಟ್ ಆಡ್ಲಾಗುತ್ತೆ. ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಈ ಒಂದು ಶಾಲೆ. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಶಿಕ್ಷಣ ಅಧಿಕಾರಿಗಳು. ಲೋಕಪ್ಪನ ಹೊಲದ ಶಾಲೆಯಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿರುವಂತದ್ದು ವಿಜಯನಗರ ಜಿಲ್ಲೆಯ ಲೋಕಪ್ಪನ ಹೊಲ ಗ್ರಾಮ. ವಿಜಯನಗರ ಜಿಲ್ಲೆಯ ಲೋಕಪ್ಪನ ಹೊಲ ಎನ್ನುವಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ಶಾಲೆ. ಈ ಶಾಲೆ ನಿರ್ಮಾಣವಾಗಿ ಈಗಾಗಲೇ ಸತತವಾಗಿ 7 ವರ್ಷ ಕಳೆದಿದೆ. ಆದರೆ 7 ವರ್ಷದಿಂದ ಕೂಡ ಈ ಶಾಲೆಯ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡಿ, ದುಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೋಡಿ, ನೀವೇ ಗಮನಿಸ್ತಾ ಇದ್ದೀರಾ. ನೋಡಿ, ಇಷ್ಟೆಲ್ಲ ಆದರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿತ್ತ ಗಮನ ಹರಿಸಿಲ್ಲ. ಯಾರು ಕಟ್ಟಡವನ್ನ ಕಟ್ಟಿಸಿದಂತಹ ಮಹಾಪುಣ್ಯಾತ್ಮ ಆತನೂ ಕೂಡ ಈತ ಉದ್ಘಾಟನೆ ಮಾಡಬೇಕು ಎನ್ನುವಂತಹ ಯೋಚನೆಯಲ್ಲಿಲ್ಲ. ಆದರೆ ಒಟ್ಟಾರೆಯಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಸ್ಪೀಟು ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಈ ಒಂದು ಜ್ಞಾನ ದೇಗುಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲೋಕಪ್ಪನ ಹೊಲ ಗ್ರಾಮ. ಈ ಗ್ರಾಮದಲ್ಲಿರ್ತಕ್ಕಂಥ ಒಂದು ಶಾಲೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಇಸ್ಪೀಟ್ ಆಡ್ಲಾಗುತ್ತೆ. ಶಾಲೆಯ ಕೊಠಡಿಯ ತುಂಬೆಲ್ಲ ಧೂಳು ಹಿಡಿದಿರೋದು ಒಂದು ಕಡೆ, ಆದರೆ ಎಣ್ಣೆ ಬಾಟ್ಲಿಗಳು ಕೂಡ ಇದೆ. ಎಸ್, ಈ ಒಂದು ದುಸ್ಥಿತಿ ಕಂಡೂ ಕಾಣದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಏನು ಮಲ್ಕೊಂಡೇ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ಟೆಗಳಿದೆ, ಕಸಗಳಿದೆ, ಒಟ್ಟಾರೆಯಾಗಿ ಧೂಳಿಂದ ತುಂಬಿಕೊಂಡು ಹೋಗಿದೆ. ನೋಡಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಶಾಲೆಯ ಒಂದು ದುಸ್ಥಿತಿ ಯಾವ ರೀತಿ ಇದೆ ಅಂತ. ನೇಮಿರಾಜ್ ನಾಯ್ಕ್ ಕ್ಷೇತ್ರದಲ್ಲಿ ಇದೆಂತ ಅವಸ್ಥೆ. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ನೇಮಿರಾಜ್ ನಾಯ್ಕ್. ಪೇಂಟ್ ಹೋಗಿ ಹಳೆ ಭೂತ್ ಬಂಗ್ಲೆ ಆಗಿದೆ ಈ ಶಾಲಾ ಕಟ್ಟಡ ಹಾಳಾಗಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆಫೀಸರ್ಸ್ ಡೋಂಟ್ ಕೇರ್ ಅಂತಿದ್ದಾರೆ. ಶಾಲೆ ಅಂದ್ರೆ ಜ್ಞಾನ ದೇಗುಲ ಕಣ್ರಿ. ಆ ಜ್ಞಾನ ದೇಗುಲಕ್ಕೆ ಮಕ್ಕಳು ಬರ್ತಾರೆ, ಜ್ಞಾನವನ್ನ ಕಲಿತಾರೆ, ಮುಂದೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗ್ತಾರೆ. ಆದರೆ ಇಂತಹ ಶಾಲೆಯನ್ನ ನಿರ್ಮಾಣ ಮಾಡಿದಂತಹ ಒಂದಷ್ಟು ಅಧಿಕಾರಿಗಳು ಏನಿದ್ದಾರೆ, ಆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರುವಂಥದ್ದು ನೋಡಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇಸ್ಪೀಟ್ ಕಾರ್ಡ್ಗಳವೆಲ್ಲ, ಇಸ್ಪೀಟ್ ಕಾರ್ಡ್ಗಳು ಅಲ್ಲಿ ಹಾಡೋದು, ಅಲ್ಲೇ ಬಿಟ್ಟು ಹೋಗೋದು. ಇದು 7 ವರ್ಷದಿಂದ ಕೂಡ ನಡೀತಾ ಇರುವಂತಹ ಒಂದು ಅವ್ಯವಸ್ಥೆ ಅಂತಾನೆ ಹೇಳ್ಬೋದು. ಅಲ್ಲಿನ ಗ್ರಾಮಸ್ಥರು ಆ ಬೋರ್ಡ್ ನೋಡಿ, ಹಾಗೆ ಆ ಶಾಲಾ ಕಟ್ಟಡದಲ್ಲಿರ್ತಕ್ಕಂಥ ಧೂಳು ನೋಡಿ, ಆ ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಚಿತ್ರಗಳು ನೋಡಿ, ಹಾಗೆ ನೋಡಿ ಫ್ಲೋರ್ ಮೇಲೆ ಕಸ ಗುಡಿಸಿಲ್ಲ. ಆ ಒಟ್ಟಾರೆಯಾಗಿ ಆ ಶಾಲೆ ಕಟ್ಟಡ ಏನಿದೆ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರಷ್ಟೇ. ಆದರೆ ಯಾವುದಕ್ಕೆ ಒಂದೇ 1% ಕೂಡ ಯೂಸ್ ಮಾಡಿಕೊಂಡಿಲ್ಲ. ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲೂ ಕೂಡ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ವಹಿಸಿಲ್ಲ. ಹೊಸ ಕಟ್ಟಡ ಇದ್ರೂ ಕೂಡ ಹಳೆ ಕೊಠಡಿಯಲ್ಲೇ ಪಾಠವನ್ನು ಮಾಡಲಾಗ್ತಾ ಇದೆ ಮಕ್ಕಳಿಗೆ. ಕಿರಿಕಿರಿ ಮಧ್ಯೆ ಮಕ್ಕಳು ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ಇದೆ. ಹಳೆ ಶಾಲೆಯ ಆವರಣದಲ್ಲಿ 2 ದೇಗುಲಗಳಿದೆ. ದೇಗುಲದ ಗಂಟೆ ಸದ್ದು, ಗರಡಿ ಮನೆಯ ಶಬ್ದದಿಂದ ಕಿರಿಕಿರಿ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳ ಗಮನ ಬೇರೆಡೆ ಸೆಳೆಯುವ ಅನಗತ್ಯ ಸೌಂಡ್ ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ದೊಡ್ಡದಾದಂತಹ ಒಂದು ಕಟ್ಟಡ, ಅದಕ್ಕೊಂದು ಬೋರ್ಡು, ಆಮೇಲೆ ಒಂದು ಫೀಲ್ಡು, ಎಲ್ಲದನ್ನೂ ಮಾಡಿದ್ದಾರೆ. ಆದರೆ ಯೂಸ್ ಮಾಡ್ಕೊಂಡಿಲ್ಲ. ಅಟ್ಲೀಸ್ಟ್ 1% ಆದರೂ ಯೂಸ್ ಮಾಡಿಕೊಂಡು. ಇನ್ನೊಂದು ಶಾಲೆ ಕಟ್ಟಡ ಇದೆ, ಆದರೆ ಹಳೆ ಕಟ್ಟಡ. ಆ ಹಳೆ ಕಟ್ಟಡದಲ್ಲೂ ಕೂಡ ಸಮಸ್ಯೆ ಇದೆ. ಏನು ಸಮಸ್ಯೆ? ಮಕ್ಕಳು ಪಾಠ ಕೇಳಬೇಕಾದ್ರೆ ಕಿರಿಕಿರಿ ಆಗ್ತಾ ಇರುತ್ತೆ. ಏನು ಕಿರಿಕಿರಿ? ನೋಡಿ, ಹಳೆ ಶಾಲೆಯ ಫೀಲ್ಡ್ ಏನಿದೆ ಆ ಫೀಲ್ಡಲ್ಲೇ ದೇವಸ್ಥಾನ ಇದೆ. ದೇವಸ್ಥಾನದ ಗಂಟೆಯ ಸದ್ದು, ಯಾಕಂದರೆ ದೇವಸ್ಥಾನಕ್ಕೆ ಹೋಗೋರು ಬರೋರು ಇದ್ದೇ ಇರ್ತಾರೆ ಭಕ್ತಾದಿಗಳು. ಅವರು ಗಂಟೆ ಸದ್ದು ಮಾಡಿದಾಗ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ. ಆಮೇಲೆ ಒಂದಲ್ಲ 2 ದೇಗುಲ ಇರುವಂಥದ್ದು. ಅದರ ಜೊತೆಗೆ ಗರಡಿ ಮನೆ ಕೂಡ ಇದೆಯಂತೆ. ಆ ಗರಡಿ ಮನೆಯ ಶಬ್ದ ಕೂಡ ಕಿರಿಕಿರಿ ಆಗ್ತಾ ಇದೆ. ಹಾಗಾದರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾವ ಕಡೆ ಹೋಗುತ್ತೆ? ವಿದ್ಯಾರ್ಥಿಗಳ ಗಮನ ಬೇರೆಡೆ ಹೋಗುತ್ತೆ.
ಅನಗತ್ಯವಾದಂತಹ ಸೌಂಡ್ ಅವರಿಗೆ ಕೇಳ್ತಾ ಇತ್ತು ಅಂತಂದ್ರೆ ಏನು ಮಾಡ್ತಾರೆ? ಆದರೆ ಹಳೆಯ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಕರ್ಕೊಂಡು ಬನ್ನಿ, ಹೊಸ ಕಟ್ಟಡವನ್ನು ಈಗ ನಿರ್ಮಾಣ ಮಾಡಿದ್ರಲ್ಲ ಅದಕ್ಕೆ ಉದ್ಘಾಟನೆಯ ಭಾಗ್ಯವನ್ನು ಕೊಡಿಸಿ ಅಂತ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾಳು ಬಿದ್ದಂತಹ ಸ್ಕೂಲ್ ಕೂಡಲೇ ಹೊಸ ಕೊಠಡಿಗಳನ್ನ ದುರಸ್ತಿ ಮಾಡಬೇಕು. ಹಳೆ ಶಾಲೆಯಿಂದ ಹೊಸ ಶಾಲೆಗೆ ಮಕ್ಕಳನ್ನ ಸ್ಥಳಾಂತರ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಮಕ್ಕಳ ಜೊತೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೋಕಪ್ಪನ ಹೊಲ ಗ್ರಾಮಸ್ಥರು ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಳೆ ಕಟ್ಟಡ ಇದೆ, ಅಲ್ಲಿ ಮಕ್ಕಳು ಹೋಗ್ತಾರೆ, ಪಾಠ ಕಲಿತಾರೆ, ಓಕೆ. ಆದರೆ ಹೊಸ ಕಟ್ಟಡ ಕಟ್ಟಿದಿರಲ್ಲ ಸ್ವಾಮಿ, ಅದನ್ನು ಯೂಸ್ ಮಾಡ್ಕೋಬೇಕು ತಾನೆ. ಒಂದೇ 1% ಕೂಡ ಯೂಸ್ ಆಗ್ತಿಲ್ಲ ಅಂದರೆ ಅದನ್ನೇನು ಕಟ್ಟಬೇಕಾಗಿತ್ತು? ಈಗ ಹಳೆ ಕಟ್ಟಡದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಆದರೆ ಕಿರಿಕಿರಿ ಉಂಟಾಗ್ತಾ ಇದೆ. ಇದೆಲ್ಲವೂ ಕೂಡ ಅಲ್ಲಿನ ಶಾಲಾ ಆಡಳಿತ ಮಂಡಳಿಗೆ ಗೊತ್ತಾಗಿದೆ. ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಉನ್ನತ ಅಧಿಕಾರಿಗಳಿಗೆ ಹೇಳಿದ್ದಾರೆ ಈ ಕುರಿತಂತೆ. ಆದರೆ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಈಗಲಾದರೂ ಗಮನ ಹರಿಸಿ ಅಂತ ಲೋಕಪ್ಪನ ಹೊಲ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮನವಿಯನ್ನು ಕೂಡ ಮಾಡಿಕೊಂಡ್ರು, ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡ್ರು ಕೂಡ ಏನು ಯೂಸ್ ಆಗಿಲ್ಲ, ನಯಾ ಪೈಸೆ ಯೂಸ್ ಆಗಿಲ್ಲ. ಹೀಗಾಗಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಈ ಕೂಡಲೇ ಹಳೆ ಶಾಲೆಯಿಂದ ಹೊಸ ಶಾಲೆಗೆ ಮಕ್ಕಳನ್ನೆಲ್ಲ ಕೂಡ ಸ್ಥಳಾಂತರ ಮಾಡಬೇಕು, ಇಲ್ದಿದ್ರೆ ಮಕ್ಕಳ ಜೊತೆಗೆ ನಾವು ಕೂಡ ಹೋರಾಟಕ್ಕೆ ನಿಲ್ತೀವಿ ಅಂತ. ಒಂದು 7 ವರ್ಷ ಆಯ್ತು ಸರ್ ಇದು. ಹಾಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ ನಾವು. ಈಗ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆನೇ ಆಸರೆ ಅವರಿಗೆ, ಯಾರು ದುಡ್ಡು ಕೊಟ್ಟು ಓದಿಸೋ ಒಂದು ಸ್ಥಿತಿಲಿಲ್ಲ. ಈ ಸರ್ಕಾರಿ ಶಾಲೆ ನಂಬ್ಕೊಂಡು ನಮ್ಮ ಮಕ್ಕಳನ್ನ ಹಾಕ್ತಾ ಇದ್ದೀವಿ. ಈ ಶಾಲೆ ಈ ಥರ ಅಧಿಕಾರಿಗಳು ಕೇರ್ಲೆಸ್ ಮಾಡಿದ್ನಿ ಅಂದರೆ ಭಾಳ ಕಲಿಕೆ ಹಿಂದಾಗ್ತೈತಿ, ಬಡವ್ರ ಮಕ್ಕಳು ಹಿಂದೆ ಉಳಿದು ಬಿಡ್ತಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಊರವರೆಗೆ ಸುಮಾರು ಒಂದು 3-4 ಎಕರೆ ಇದೆಯೋ ಸರ್ಕಾರಿ ಜಮೀನಲ್ಲಿ ಭೀಮನಾಯಕ ಫೀಲ್ಡ್ನಾಗ ಆಗಿತ್ತಿದ್ದು. ಇಲ್ಲಿವರೆಗೆ ಯಾವುದೂ ಉದ್ಘಾಟನೆ ಆಗಿಲ್ಲ. ಹಿಂಗೆ ನೀವು ನೋಡ್ತಾ ಇದ್ದೀರಿ, ಎಲ್ಲ ಪಾಳು ಬಿದ್ದಿದೆ. ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಊರಲ್ಲಿ ಏನು ಸಮಸ್ಯೆ ಆಗಿದೆ, ಶಾಲೆಗೆ ಇರ್ತಕ್ಕಂಥ ಶಾಲೆ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನಗಳಿದ್ದಾವೆ, ಪಂಚಾಯತಿ ಕಟ್ಟಿ ಇದೆ, ಆಮೇಲೆ ಡಿಸ್ಟರ್ಬೆನ್ಸ್ ಆಗ್ತೈತೆ ಹುಡುಗರಿಗೆ. ಕಲಿಕೆ ಏನೋ ಟೀಚರ್ಸ್ದೇನು ಕೊರತೆ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೋದಕ್ಕೋಸ್ಕರ ಇಲ್ಲಿ ನಾವು ಹಾಕ್ಸಿದ್ದೀವಿ. ನಾವು ಹಿಂದಿನೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇಲ್ಲಿ ಹಾಕ್ಸಿದಾರೆ. ಇಲ್ಲಿ ನಮಗಿನ್ನ ಒಂದು 4 ರೂಮ್ 5 ರೂಮ್ ಆದರೆ ನಮಗಿನ್ನ ಅನುಕೂಲ ಆಗ್ತೈತಿ. ಆದಷ್ಟು ಬೇಗ ಅಧಿಕಾರಿಗಳ ಕಡೆ ಗಮನ ಕೊಟ್ಟು ಇದನ್ನೊಂದು ವ್ಯವಸ್ಥೆ ಮಾಡಿ ಕೊಟ್ಟನಪ್ಪ ಅಂದರೆ ನಮ್ಮ ಮಕ್ಕಳು ಒಂದು ಕಲಿಕೆಯಲ್ಲಿ ಮುಂದೆ ಬರ್ತಾರೆ ಅನ್ನೋದು ಒಂದು. ಈಗಿನ MLA ನೇಮಿರಾಜ್ ನಾಯ್ಕ ಅವರೆಲ್ಲ ಗಮನದಾಗಿದೆ, ಅವ್ರ ಗಮನದಾಗಿದೆ. ಅವ್ರೇನೆಲ್ಲ ನೋಡೋಣ ಮಾಡೋಣ, ಇನ್ನು ಬಿಲ್ಡಿಂಗ್ ಬಂದಾಗ ಹಾಕೋಣ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ಆದಷ್ಟು ಬೇಗ ಇಲ್ಲಿ ಇದು ಮಾಡಿ ಕೊಟ್ಟಂದ್ರೆ ಅನುಕೂಲ ಆಗ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಹಾಗೆ ಆ ಲೋಕಪ್ಪನ ಹೊಲ ಗ್ರಾಮದಲ್ಲಿರ್ತಕ್ಕಂಥ ಸ್ಥಳೀಯರು ನಮ್ಮ ಜೊತೆ ಮಾತನಾಡೋಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಮ್ಮ ಹೆಸರು ಮಾರುತಿ ಅಂತ ಹೇಳಿ. ಹೌದಾ, ಓಕೆ. ಲೋಕಪ್ಪನ ಹೊಲ ಗ್ರಾಮಸ್ಥರೇನಾ ನೀವು? ಹೌದೌದು ಮೇಡಮ್, ಹೌದು. ಓಕೆ, ತಮ್ಮ ಮನೇಲಿ ಏನಾದ್ರು ಮಕ್ಕಳು ಓದ್ತಾ ಇದ್ದಾರಾ ಹೆಂಗೆ? ಹೌದಾ ಮೇಡಮ್, ಓದ್ತಾ ಇದಾರೆ, 2 ಮಕ್ಕಳು ಓದ್ತಾ ಇದಾರೆ. ಎಷ್ಟು ವರ್ಷದಿಂದ ಈ ಸ್ಕೂಲು ಪಾಳ್ ಬಿದ್ದಿರೋದು? ಸುಮಾರು ಒಂದು 6 ವರ್ಷ ಮೇಲೆ 7 ವರ್ಷ ಆಗಿದೆ ಮೇಡಮ್, ಹತ್ತತ್ರ. ಓಕೆ, ಅವಾಗ ಇದ್ದಂತಹ ಶಾಸಕರು ಯಾರಿದ್ದಾರೆ, ಅಂದ್ರೆ ಅಲ್ಲಿ ಜನಪ್ರತಿನಿಧಿಗಳು ಯಾರಿದ್ರು, ಅವ್ರು ಮಾಡಿರ್ತಕ್ಕಂಥದ್ದ ಏನು, ಅಂದ್ರೆ ಈಗ ಈ ಒಂದು ಅವ್ಯವಸ್ಥೆಗೆ ಕಾರಣ ಯಾರು ಅಂತ? ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು BOP ಸರ್ ಗಮನಕ್ಕೂ ತಂದಿದ್ವಿ. ಮೊದಲು ಮಾಜಿ ಶಾಸಕರು ಭೀಮನಾಯ್ಕ ಅವರು ಇದ್ದಾಗ 2 ಶಾಲಾ ಸ್ಕೂಲ್ ಆಗಿದ್ವು. ಓಕೆ. ಆಮೇಲೆ ಮತ್ತೆ ತಿರುಗು 22-23 ಒಂದೆರಡು ಸ್ಕೂಲ್, ಒಟ್ಟು ಟೋಟಲ್ 5 ಸ್ಕೂಲ್ ಆಗಿದಾವೆ ಮೇಡಮ್ ಅಲ್ಲಿ. ಬಟ್ ಉದ್ಘಾಟನೆ ಆಗಿಲ್ಲ. ಕಾಂಪೌಂಡ್ ಆಗಿದೆ ಗ್ರಾಮ ಪಂಚಾಯತ್ ಅನುದಾನದಿಂದ. ಓಕೆ ಸರ್, ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರೆಗೂ ಈಗ ಕಟ್ಟಡ ಮಾಡಿರೋದು ಇಲ್ಲಿ? ಮೇಡಮ್ ಅದು ಏನಾಗಿದೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಈಗಿರ್ತಕ್ಕಂಥ ಶಾಲೆ 1ರಿಂದ 8 ತನಕ ಐತಿ. ಓಕೆ. ಆ ಸ್ಕೂಲ್ ಗ್ರೌಂಡ್ ಅಲ್ಲಿ ಏನಾಗಿದೆ, ಒಂದು 4-5 ದೇವಸ್ಥಾನ ಇದೆ, ಆಮೇಲೆ ಪಂಚಾಯತಿ ಕಟ್ಟೆ ಇದೆ, ಗರಡಿ ಮನೆ ಅಂತ ಹೇಳ್ತೀವಲ್ಲ ಅದು ಇದೆ. ಬಟ್ ಏನಂದ್ರೆ ಭಕ್ತಾದಿಗಳು ಅಲ್ಲಿಗೆ ಹೋಗೋದ್ರಿಂದ, ಪೂಜೆ ಮಾಡೋದ್ರಿಂದ, ಇಲ್ಲ ಗಂಟೆ ಬರ್ಸೋದ್ರಿಂದ ಒಟ್ಟ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಒಂದು ವಿಚಾರ ನಾವು ಈ ಹಿಂದೆ ನಾವು ಮಾನ್ಯ ಮಾಜಿ ಶಾಸಕರು ಭೀಮನಾಯ್ಕರ ಹತ್ರ ಹೇಳಿ ಅದಕ್ಕಂತಾನೆ ಒಂದು ಮೀಸಲಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ನಾವು ಹೊರಗಡೆ, ಊರು ಹೊರಗಡೆ ಆದ್ರೆ ಅನುಕೂಲ ಆಗ್ತತಿ, ಯಾವ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತಂದೇಳಿ ನಾವು ಗಮನಕ್ಕೆ ತಂದಾಗ ಅವ್ರು ಮಾಡಿ ಕೊಟ್ಟಿದ್ರು. ತಿರುಗಿ ಬರ್ತಕ್ಕಂಥ ಅಧಿಕಾರಿಗಳು ಯಾರು ಅದನ್ನ ಗಮನ ಹರಿಸಲಿಲ್ಲ. ನಾವು ಹಲವಾರು ಬಾರಿ ಮನವಿ ಮಾಡಿದೀವಿ, ಶಿಕ್ಷಣ ಸಚಿವರಿಗೂ ಮಾಡಿದೀವಿ, BO ಆಫೀಸರ್ಗೂ ಹೇಳಿದೀವಿ. ಹಿಂದೆ ಇರ್ತಕ್ಕಂಥ ಈಗ ಮೊನ್ನೆ ಬೇರೆಯವ್ರು ಬಂದಿದ್ದಾರೆ BO ಆಫೀಸರ್ ಕೂಡ.
ಮೋಸ್ಟ್ಲಿ ಅವ್ರ ಗಮನಕ್ಕೆ ಇದ್ದಂಗಿಲ್ಲ ಅನಿಸ್ತೈತೆ. ಬಟ್ ಹಿಂದಿರ್ತಕ್ಕಂಥ ಬಿ ಆಫೀಸರ್ಗೆ ಎಲ್ಲರ ಗಮನಕ್ಕಿದೆ ಇದು. ನಂಬರ್ಗಳಿಗೆ ಇದೆ ಎಲ್ಲರಿಗೂ ಗಮನಕ್ಕಿದೆ. ಬಟ್ ಯಾರು ಅಧಿಕಾರಿಗಳು ಅಷ್ಟು ಕೇರೆ ಮಾಡ್ತಾ ಇಲ್ಲ. ಸರ್, ಇಲ್ಲಿ ಇನ್ನೊಂದು ಗಮನಿಸೋದಾದ್ರೆ ಇಸ್ಪೀಟ್ ಹಾಡೋದು, ಆಮೇಲೆ ಕುಡ್ದಿರೋ ಬಾಟ್ಲಿ ಆಗಿರ್ಬೋದು ಎಲ್ಲ ಅಲ್ಲೇ ಬಿಸಾಕಿದ್ದಾರೆ. ಅಂದ್ರೆ ಬೇರೆ ಯಾರು ಮಾಡಕ್ ಆಗಲ್ಲ ಖಂಡಿತ. ಅಂದ್ರೆ ನಿಮ್ಮೂರಿನ ಗ್ರಾಮಸ್ಥರೇ ಮಾಡಬಹುದು. ಆ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೂಡ ಹೇಳ್ಬೋದಲ್ವಾ, ಅಂದ್ರೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಒಂದ್ ಸ್ವಲ್ಪ ಹೇಳೋದಾಗಿರ್ಬೋದು, ಅಥವಾ ನೀವೇ ನಿಂತಿದ್ದು ಕ್ಲೀನ್ ಮಾಡಿಸೋದಾಗಿರ್ಬೋದು, ಇದ್ ಮಾಡಿದ್ರೆ ಒಳ್ಳೇದಾಗ್ತಿತ್ತೇನೋ ಅಂತ. ಮೇಡಮ್, ನಾವು ನಮ್ ಗಮನಕ್ಕೆ ಹಿಂದೆ ಬಂದಾಗ ಕೂಡ ನಾವು ತಿಳಿಸಿದ್ವಿ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ವಾಸ್ತವ ಅಲ್ಲಿ ಊರ್ ಹೊರಗಡೆ ಒಂದು ಸ್ವಲ್ಪ ಬೇರೆ ಇದರಲ್ಲಿ ಬಿಲ್ಡಿಂಗ್ ಅಲ್ಲಿ ಬಾಡಿಗೆ ಇದ್ದಾರೆ. ಅಂದ್ರೆ ಇಲ್ಲಿ ನಮ್ದು ಸ್ಟೀಲ್ ಫ್ಯಾಕ್ಟರಿ ಇದೆ. ಅಲ್ಲಿ ಹೋಗ್ತಕ್ಕಂತ ಕೂಲಿ ಕಾರ್ಮಿಕರು ಏನಿದಾರಲ್ಲ, ಅವರು ಅಲ್ಲಿ ನೈಟ್ ಬಂದು ಉಳ್ಕೊಳೋದು, ಆಮೇಲೆ ಮಧ್ಯಾಹ್ನ ಬಂದು ಉಳ್ಕೊಳೋದು, ಈ ತರದ್ದೆಲ್ಲ ಇದೆಯಲ್ಲ. ಬಟ್ ಅಲ್ಲಿ ಯಾರು ಏನ್ ಮಾಡ್ತಾರೆ ಅನ್ನೋದ ಗಮನಕ್ಕೆ ಬರಲ್ಲ. ನಮ್ ಗಮನಕ್ಕೆ ಬಂದಾಗ ನಾವ್ ಹೇಳಿದೀವಿ ಮೇಡಮ್. ಖಂಡಿತ ಸಮಸ್ಯೆ ಹಂಗಾದ್ರೆ. ಹೌದು ಹೌದು ಮೇಡಮ್, ಹೌದು. ಓಕೆ, ಥ್ಯಾಂಕ್ ಯು ಮಾರುತಿ ಅವರೇ ಮಾತನಾಡಿದ್ದಕ್ಕಾಗಿ. ನೋಡಿ, ಅಲ್ಲಿನ ಸಮಸ್ಯೆ ಎಷ್ಟೊಂದಿದೆ. ಹಳೆ ಕಟ್ಟಡ ಇದೆ, ಹಳೆ ಕಟ್ಟಡದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಕ್ಕಳಿಗೆ ಕಲಿಕೆಗೆ ಹಿಂದುಳಿಕೆ ಆಗ್ತಾರೆ. ಹಾಗಾಗಿ ಹೊಸ ಕಟ್ಟಡ ಬೇಕು ಅಂತೇಳಿ ಹೇಳ್ಬಿಟ್ಟು ಹಿಂದಿರ್ತಕ್ಕಂಥ ಶಾಸಕರ ಜೊತೆ ಮಾತನಾಡ್ಬಿಟ್ಟು ಈಗ ಗ್ರಾಮಸ್ಥರೆಲ್ಲ ಹೊಸ ಕಟ್ಟಡ ಮಾಡಿದ್ದಾರೆ. ಆದರೆ ಹೊಸ ಕಟ್ಟಡ ಉದ್ಘಾಟನೆ ಆಗಿಲ್ಲ. ಇದು ನೀವು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಇರುವಂಥದ್ದು. ಈ ಕುರಿತಂತೆ ಈಗಾಗಲೇ ಗ್ರಾಮಸ್ಥರು ಕೂಡ ಮಾತನಾಡಿದ್ರು. ಆದರೆ ಇಸ್ಪೀಟು ಅನೈತಿಕ ಚಟುವಟಿಕೆಯ ತಾಣ ಆಗಿರ್ತಕ್ಕಂಥ ಈ ಶಾಲೆಯನ್ನ ಮತ್ತೆ ಶಾಲೆಯ ರೂಪದಲ್ಲಿ ನೋಡಬೇಕು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕೂಡಲೇ ಅಲ್ಲಿ ಕ್ಲೀನ್ ಮಾಡಿಸುವಂತಹ ಕೆಲಸವನ್ನು ಮಾಡಬೇಕು. ಹಾಗೆ ಮಕ್ಕಳನ್ನ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿರುವಂಥದ್ದು. ಇನ್ಮುಂದಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಕಾದ್ ನೋಡ್ಬೇಕಾಗಿದೆ. ಎಸ್, ಈಗಾಗಲೇ ನಾವು ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಯಾವ ಅಧಿಕಾರಿಗಳು ಕೂಡ ಮಾತನಾಡೋಕೆ ರೆಡಿ ಇಲ್ಲ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಆದರೆ ಈ ಸುದ್ದಿ ಅಂದರೆ ಈ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇರುತ್ತೆ. ಹಾಗೆ ಈ ಲೋಕಪ್ಪನ ಹೊಲ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯ ಅವ್ಯವಸ್ಥೆಯನ್ನು ಸರಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. 7 ವರ್ಷ ಆದರೂ ಕೂಡ ಇವು ಕಳಪೆ ಕಾಮಗಾರಿ ಫುಲ್ ನೋಡಿದ್ರೆ ಅಲ್ಲಿ ನೋಡ್ರಿ ನೀವು ಹೆಂಗೆ ಇದಾಗಿದೆ ನೋಡ್ರಿ. ಇವು ಟೋಟಲ್ ಏನು ಹೆಂಗೆ ಬೇಕಂಗೆ ಕಟ್ಬಿಟ್ರೆ ಸ್ಕೂಲ್ ಅವ್ರ ಮನಸ್ಸಿಗೆ ಬಂದಂಗೆ ಕಟ್ಬಿಟ್ಟಾರ. ಉದ್ಘಾಟನೆ ಮಾಡೋಕೆ ಇವತ್ತಿಗೆ ಯಾರು ಬಂದಿಲ್ಲ. 7 ವರ್ಷದಿಂದ ಹಿಂಗೆ ಇದ್ದಾವೆ. ಊರಲ್ಲಿ ಸ್ಕೂಲ್ ಇದ್ದಾವೆ, ಟೀಚರ್ ಚೆನ್ನಾಗಿದೆ, ಸ್ಕೂಲ್ ಇದೆ ಊರಲ್ಲಿ, ಶಾಲೆ ಗ್ರೌಂಡು, ಗುಡಿ, ಗಲ್ಡಿ ಮನೆ ಎಲ್ಲ ಒಂದೇ ಫುಲ್ ಡಿಸ್ಟರ್ಬೆನ್ಸ್, ಮಕ್ಕಳು ಕಲಿಯೋಕ್ಕಾಗಲ್ಲ ಅಲ್ಲಿ. ಹೌದು. ಇದು ಯಾರಾದರೂ ಅಧಿಕಾರಿಗಳಿಗೆ ನೀವು ಇದಕ್ಕೆ ಮುಂಚೆ ಮನವಿ ಮಾಡಿದ್ರೆ ಏನು ಹೇಳ್ತಾರೆ ಅವರು? ಮಾಡ್ತೀವಿ ಅಂತ ಹೇಳ್ತಾರೆ, ಬರೀ ಭರವಸೆ ಕೊಡ್ತಾರೆ ಅಷ್ಟೇ, ಆಶ್ವಾಸನೆ ಕೊಡ್ತಾರೆ. ಇವತ್ತು ಯಾರು ಏನು ಮಾಡಿಲ್ಲ. ಪ್ರಭಾಕರ್ ಸರ್ ಅಂತ ಬೇವಸರದ ಅವರಿಗೆ ಕೊಟ್ಟಿದ್ದೀವಿ, MLA ಸಾರಿಗೆ ಕೊಟ್ಟಿದ್ದೀವಿ, ಎಲ್ಲರೂ ಗಮನದಲ್ಲಿ ಐತಿದೆ ಹಿಂಗೈತೆ ಅಂತಂದೇಳಿ. ಆದರೆ ಯಾರು ಏನು ಮಾಡಿಲ್ಲ, ಹಿಂಗೆ ಇದೆ. ನೀವು ಒಂದು ವೇಳೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಉಗ್ರ ಹೋರಾಟ? ಏನಾದರೂ ಯಾವ ಥರ ಎಚ್ಚರಿಕೆ ಕೊಡ್ತೀರಾ ಅಧಿಕಾರಿಗಳಿಗೆ? ನಾವು ತಹಸೀಲ್ದಾರ್ದಾಗ್ಬೋದು, ಇಲ್ಲ DC ಕಚೇರಿವರೆಗೆ ಆಗಲು ತುಂಬ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಇದೇನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ವೇಟ್ ಮಾಡ್ತೀವಿ. ಯಾರಾದರೂ ಏನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ನಮ್ಮದು ಉಗ್ರ ಹೋರಾಟನೇ ಇರುತ್ತೆ.